ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹಂಗದ್ರಿ ನಾನು ಮಸ್ತ್ ಸೂಪರ್ ಡೂಪರ್ ಅದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸದ್ಯಕ್ಕೆ ಕಾರ್ತಿಕ್ ಮಾಸ ಐತಿ. ಎಲ್ಲ ದೇವರು ಕಾರ್ತಿಕ್ ದೀಪ ಹಚ್ಬೇಕು. ಸೊ ದೇವ್ರಿಗೆ ಹೋಗೋದಂದ್ರೆ ಒಂಥರ ಈ ಕಾರ್ತಿಕ್ ಒಳಗೆ ಭಾಳ ಹೋಗ್ತಾರೆ. ಹಂಗೆ ಕಾರ್ತಿಕ್ ಅಂದ ತಕ್ಷಣ ಮದುವೆ ಸೀಸನ್ನು ಸ್ಟಾರ್ಟ್ ತುಳಸಿ ಪೂಜೆ ಆದ ತಕ್ಷಣ ಮದುವೆ ಸೀಸನ್ ಸ್ಟಾರ್ಟ್ ಆಗ್ತಾವೆ. ಮದುವೆಗಳು ಭಾಳ ಅದಾವೆ ಈ ಸಲ. ಹಂಗೆ ಆದರೆ ನಾವು ಇವತ್ತು ರೆಡಿಯಾಗಿ ಮದುವೆಗೆ ಹೊಂಟಿಲ್ಲ. ನಾವು ಟೆಂಪಲಿಗೆ ಹೊಂಟೇವಿ. ಯಾವ ಟೆಂಪಲಿಗೆ ನಾವಿವತ್ತು ಹುಬ್ಬಳ್ಳಿಯಾಗ ಫೇಮಸ್ ಆಗಿರುವಂಥ ಭಾಳ ಎಲ್ಲರೂ ಭಕ್ತಿಲೇ ಪೂಜೆ ಮಾಡುವಂಥ ದೇವರು ಸಿದ್ಧಾರೂಢ ಮಠ. ಸೊ ಸಿದ್ಧಾರೂಢ ಮಠಕ್ಕೆ ಹೊಂಟೇವಿ. ಇವತ್ತು ಕಾರ್ತಿಕ್ ಮಾಸ ಐತಿ. ಕಾರ್ತಿಕು ಐತೆ ಅಂತ ಇವತ್ತು ಸಿದ್ಧಾರೂಢ ಮಠಕ್ಕೆ ಮೊದಲಿಗೆ ಪ್ಲ್ಯಾನ್ ಹಾಕಿದ್ವಿ ನಾವು ಹೋಗ್ಬೇಕಂತ ಹೇಳಿ. ಬಟ್ ಇವತ್ತು ಕಾರ್ತಿಕ್ ಅಮಾವಾಸ್ಯೆ ಎಲ್ಲನೂ ಒಂದೇ ದಿನ ಇರೋದ್ರಿಂದ ಸೊ ನಮಗೂ ಯಾಕೋ ಹೋಗ್ಬೇಕು ಭಾಳ ದಿನ ಆಗೈತಿ, ಹೋಗೇ ಇಲ್ಲ. ಸೊ ಹೋಗಿ ದರ್ಶನ ತೊಗೊಂಡು ಬರೋಣಂತ. ಹೆಂಗೆ ಡೆಕೋರೇಷನ್ ಮಾಡ್ಯಾರ ಏನೇನು ಹಗಲಿ ಹೊಂಟೇವಿ. ಬಟ್ ದೀಪ ಅಷ್ಟು ಕಾಣಿಸಂಗಿಲ್ಲ ಅನ್ಸುತ್ತೆ. ಈವ್ನಿಂಗ್ ಹೋದ್ರೆ ಸ್ವಲ್ಪ ಚಲೋ. ಬಟ್ ನೋಡೋಣ ಹೆಂಗೆ ಇರ್ತೈತಿ, ಹೆಂಗೆ ದರ್ಶನ ಆಗ್ತೈತಿ ಅಂಥೇಳಿ ತೋರಿಸ್ತೀನಿ ಅಂತ ಟೆಂಪಲೆಲ್ಲ. ಸದ್ಯಕ್ಕೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನಾವು ಇವಾಗ ಟೆಂಪಲಿಗೆ ರೀಚ್ ಆದ್ವಿ. ಒಳಗೆ ಹೋಗ್ಬೇಕಂತ ಹೇಳಿ ಹೊಂಟೇವಿ. ಹಂಗೆ ಇನ್ನೂ ಟೆಂಪಲ್ ಒಂದು ಸ್ವಲ್ಪ ದೂರ ಐತಿ. ಇಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿ ಹೊಂಟೇವಿ. ಬಟ್ ಎಷ್ಟು ರಶ್ ಇತ್ತಂದ್ರೆ ಇಲ್ಲೇ ಆನ್ ದ ವೇನ ಇಷ್ಟು ರಶ್ ಐತಿ. ಎಷ್ಟು ಮಂದಿ ಬಂದಾರಪ್ಪ. ಈ ಡೇ ಟೈಮ್ ಒಳಗನ ಭಾಳ ಜನ ಅಂದ್ರೆ ಭಾಳ ಜನ ಬಂದಾರ. ಸೊ ಇದು ಟೆಂಪಲ್ಲು ಮಸ್ತ್ ಲೈಟಿಂಗ್ ಮಾಡ್ಯಾರ. ಬಟ್ ಡೇ ಟೈಮ್ನಾಗ ಬಂದಿರೋದ್ರಿಂದ ಅವು ಲೈಟಿಂಗ್ಸ್ ಏನೂ ಕಾಣಂಗಿಲ್ಲ. ಹೆವಿ ಕ್ರೌಡ್ ಇತ್ತು ಆ್ಯಕ್ಚುಲಿ. ಬೇರೆ ಊರಿಂದ ಎಲ್ಲ ಸುತ್ತಮುತ್ತ ಹಳ್ಳಿಯಿಂದ ಭಾಳ ದೂರದಿಂದ ಬಂದಿರ್ತಾರೆ ಈ ಸಿದ್ಧಾರೂಢ ಮಠಕ್ಕೆ. ಕಾರ್ತಿಕ್ ಐತೆ ಅಂತ ಹೇಳಿ ಇನ್ನೂ ಜಾಸ್ತಿ ಜನನೂ ಭಾಳ ದೂರದಿಂದ ಬಂದಿರ್ತಾರೆ. ಲಕ್ಷ ದೀಪೋತ್ಸವನೂ ಇರುತ್ತೆ ಇವತ್ತು. ಸೊ ಹಂಗೆ ನಾವು ಅದ ಕ್ರೌಡ್ನಾಗ ಇಷ್ಟು ಕ್ರೌಡ್ ಇರ್ತೈತಿ, ಇಷ್ಟೆಲ್ಲ ಇರ್ತೈತೆ ಅಂತ ಅಂದ್ಕೊಂಡಿರಲಿಲ್ಲ. ಡೇ ಟೈಮ್ನಾಗ ಮೇ ಬಿ ನೈಟ್ ಏನಾರ ಇಷ್ಟು ರಶ್ ಆಗ್ಬೋದು ಅಂದ್ಕೊಂಡಿದ್ದೆ. ಬಟ್ ಡೇ ಟೈಮ್ನಾಗ ಇಷ್ಟು ರಶ್ ಐತೆ. ಯಾಕಂದ್ರೆ ಡೇ ಟೈಮ್ನಾಗೂ ನಾವಲ್ಲಿ ದೀಪ ಹಚ್ಚಿ ದರ್ಶನ ತೊಗೊಂಡು ಬರ್ಬೋದು. ಸೊ ಡೇ ಟೈಮ್ನಾಗ ನೋಡ್ರಿ ಎಲ್ಲರೂ ದೀಪ ಹಚ್ಚತ್ತಾರ. ಸೊ ನಾವು ದರ್ಶನ ತೊಗೊಂಡು ದೀಪ ಹಚ್ಚಿ ಬಂದೀವಿ. ಸೊ ಎಷ್ಟು ದೀಪ. ಬಟ್ ಲುಕ್ ಏನೈತಲ್ಲ ಡೇ ಟೈಮ್ನಾಗ ಅಷ್ಟು ಚಲೋ ಕಾಣಿಸಂಗಿಲ್ಲ ಅಂದ್ರೇನು, ನೈಟ್ ಟೈಮ್ನಾಗ ಏನೋ ಒಂಥರ ಸ್ಪೆಷಲ್ ಅಂದ್ರೆ ಕಣ್ಣಿಗೆ ಒಂಥರ ಹೊಳಪು ಕಂಡಂಗೆ ಕಾಣ್ತೈತಿ. ಡೇ ಟೈಮ್ನಾಗ ಅದಷ್ಟು ಕಾಣಿಸಂಗಿಲ್ಲ. ಸೊ ಒಳಗೆ ಹೊಂಟೇವಿ ಈಗ. ಎಲ್ಲ ದರ್ಶನ ಎಷ್ಟು ಜನರ ಮಧ್ಯದೊಳಗೆ ನಮ್ಮ ದರ್ಶನ ಹೆಂಗೆ ಇರುತ್ತೆ. ಒಟ್ಟು ನಾವು ದೂಕ್ಷಾಡ್ಕೋಂತ ಒಳಗೆ ಹೊಂಟೇವಿ. ಮಸ್ತ್ ಎಲ್ಲ ಕಡೆನೂ ಲೈಟ್ ಹಾಕ್ಯಾರ. ಎಷ್ಟು ಲೈಟ್ ಹಾಕ್ಯಾರ ಅಂತಂದ್ರೆ ನಾವು ರೀಲ್ಸ್ ಎಲ್ಲ ನೋಡೀನಿ. ಆಮೇಲೆ ಮಸ್ತ್ ಅಂದ್ರೆ ಮಸ್ತ್ ಕಾಣಿಸತ್ತಿತ್ತು ನೈಟ್ ಟೈಮ್ ಒಳಗೆ. ಭಾರಿ ಬ್ಯೂಟಿಫುಲ್. ಎಷ್ಟು ಲೈಟಿಂಗ್ಸು, ಏನು ಡೆಕೋರೇಷನ್ ಮಸ್ತ್ ಮಾಡಿದ್ರು. ಅದು ಗುಡಿ ದೊಡ್ಡದೈತಿ, ಅದ್ರ ತುಂಬಾ ಲೈಟ್ ಮಾಡಿದ್ರು. ನೈಟ್ ಟೈಮ್ನಾಗ ಬರೋದು ಒಂಥರ ಚಲೋ ಅನಿಸ್ತೈತಿ. ನೋಡಾಕ ಮಸ್ತ್ ಕಾಣಿಸ್ತೈತಿ. ಸಿದ್ಧಾರೂಢ ಸ್ವಾಮಿಗೆ ದರ್ಶನ ತೊಗೋಬೇಕಂತ ಹೇಳಿ ನೋಡಿದ್ರು ಎಷ್ಟು ಮಂದಿ ಕ್ಯೂ ಐತಿ. ಇಷ್ಟು ಮಂದಿ ಒಳಗೆ ನಾವು ನಮ್ಮ ಹುಡುಗಿನ ಕರ್ಕೊಂಡು ಕ್ಯೂ ಹಚ್ಚಿ ದರ್ಶನ ತೊಗೊಳ್ಳೋದಂತೂ ಆಗೋದಿಲ್ಲ. ಸೊ ನಾವು ಇಲ್ಲಿಂದನ ಎಷ್ಟು ಕಾಂತನ ಸಿದ್ಧಾರೂಢ ಅಷ್ಟು ನೋಡ್ಕೊಂಡು ಹೋಗೋದು. ನಿಮಗೆ ದೇವ್ರ ದರ್ಶನ ಆಗಬೇಕಪ್ಪ ಅಂತ ಬರಬೇಕಾಗಿತ್ತಂದ್ರೆ ನೀವು ಆಡ್ ಟೈಮ್ ಒಳಗೆ ಬರ್ರಿ. ಹಿಂಗೆ ಕಾರ್ತಿಕ ಅಥವಾ ದಿನ ಅದು ಇತ್ತಂದ್ರೆ ಬರಬೇಡ್ರಿ. ಏನಾರ ಇತ್ತಂದ್ರೆ ಆಡ್ ಟೈಮ್ನಾಗ ಬಂದ್ರಂದ್ರೆ ಭಾಳ ಶಾಂತಿಲೇ ದರ್ಶನ ಆಗ್ತೈತಿ. ಭಾಳ ಚಲೋನೂ ದರ್ಶನ ಆಗ್ತೈತಿ. ಪ್ರಸಾದನೂ ಸಿಗ್ತೈತಿ. ಈಗ ನಮಗೆ ಕ್ಯೂ ಹಚ್ಚಿ ದರ್ಶನ ತೊಗೊಳ್ಳೋಷ್ಟು ಟೈಮ್ ಇರಲಿಲ್ಲ. ಸೊ ದೂರಿಂದನೇ ನಮಸ್ಕಾರ ಮಾಡಿ ದೇವರಿಗೆ ರೊಕ್ಕ ಎಲ್ಲ ಹಾಕಿ ಅಂಗಾರದು ಹಚ್ಕೊಂಡು ವಿಭೂತಿ ಎಲ್ಲ ಹಚ್ಕೊಂಡು ದೂರಿಂದನೇ ಇಲ್ಲೆಲ್ಲ ದೀಪ ನೋಡ್ಕೊಂಡು ನಾವು ದೀಪ ಹಚ್ಚಿ ಬರಬೇಕಾಯ್ತು. ಸೊ ಹಂಗೆ ನೋಡ್ಕೊಂತನೇ ಬರತ್ತಿದ್ವಿ ನಾವು ಎಲ್ಲರೂ. ದೀಪ ಹಚ್ಕೊಂತ ಎಷ್ಟು ಭಕ್ತಿಲೇ ಪೂಜೆ ಮಾಡತ್ತಿದ್ರು ಅಂದ್ರೆ
ಎಲ್ಲ ಒಂಥರ ಚಲೋ ಅನಿಸ್ತತಿ ಗುಡಿಯಾಗೆಲ್ಲಾನು ನೋಡಾಕ. ಹಂಗೆ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಸ್ವಲ್ಪ ಜಾತ್ರೆನೂ ಹಚ್ಚಿದ್ರು. ಜಾತ್ರೆ ಅಂದ್ಬಿಟ್ಲೆ ನಮಗೂ ಒಂಥರ ನೋಡಕ್ಕೆ ತೊಗೊಂತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ. ಏನೇ ಇರಲಿ ನಾವು ತೊಗೊಳಂಗಿಲ್ಲ. ಬಟ್ ನೋಡುವುದೂ ಬಿಡಂಗಿಲ್ಲ ಹಂಗೆ. ಸೊ ಇಯರಿಂಗ್ಸ್ ಆಯ್ತು, ನೆಕ್ಲೆಸ್ ಆಯ್ತು, ಹಂಗೆ ಅವ ಇವ ಒಟ್ಟು ನೋಡ್ಕೋಂತನೇ ಹೋಗೋದೆಲ್ಲನೂ. ಎಲ್ಲ ಆಯಿತು. ಇನ್ನೇನು ಮನೆಗೆ ಹೊರಡ್ಬೇಕಂತೇಳಿ ಹೊಂಟಿದ್ವಿ. ಅಲ್ಲೇ ಸಿದ್ಧಾರೂಢ ಸ್ವಾಮಿ ಫೋಟೋಸ್ ಹಚ್ಚಿದ್ರು. ಸೊ ನನಗೂ ಒಂದು ತೊಗೋಬೇಕು ಅನ್ನಿಸ್ತು. ಯಾಕಂದ್ರೆ ನಮ್ಮ ಮನೆಗೂ ಸಿದ್ಧಾರೂಢ ಸ್ವಾಮಿ ಫೋಟೋ ಇರಲಿಲ್ಲ. ಸೊ ನನಗೂ ಯಾವುದು ಚಲೋ ಅನಿಸ್ತೈತೆ ನೋಡಾತಿದ್ದೆ. ಎಲ್ಲನೂ ಚಲೋ ಇದ್ದು ಮಸ್ತ್ ಇದ್ದು. ಸೊ ನನಗೆ ಯಾವ್ದು ಲೈಕ್ ಆಗ್ತೈತಿ ಅದು ಒಂದು ತಗೊಂಡು ಸೊ ಮನೆ ಕಡೆ ಇನ್ನೇನು ಹೊರಟಿವಿ. ಹಸಿವು ಆಗಿತ್ತು ಭಾಳ. ಮನೆಗೆ ಹೋಗಿ ಏನಾರು ತಿಂದ್ರಾತಂತೇಳಿ ಡೈರೆಕ್ಟ್ ಮನೆಗೆ ಹೋದ್ವಿ. ಈವ್ನಿಂಗ್ ಟೈಮ್ ಒಳಗೆ ಹಸಿವಾಗಿತ್ತು. ಲೈಟಾಗಿ ಏನಾರು ಮಾಡ್ಕೊಳ್ಳೋದು ಆತಂತ ಹೇಳಿ ನೋಡಿದ್ರೆ ಮನ್ಯಾಗ ಬ್ರೆಡ್ ಇದ್ದು, ಬ್ರಿಗ್ ಬ್ರೆಡ್ ಮಿಶ್ರಾದವ್ರದ್ದು. ಸೊ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಕೊಂಡ್ರಾತು. ಮನೆಯೊಳಗೆ ಏನೇನು ಸಿಗ್ತಾವೋ ಅವನ್ನ ಸಾಮಾನು ಯೂಸ್ ಮಾಡಿಕೊಂಡು ಬ್ರೆಡ್ ಸ್ಯಾಂಡ್ವಿಚ್ ಮಾಡಿದ್ರಾತಂತ ಹೇಳಿ ಟ್ರೈ ಮಾಡಿದ್ನಿ. ಫಸ್ಟ್ ಟೈಮ್ ಟ್ರೈ ಮಾಡಾತೀನಿ. ಸೊ ಇದಕ್ಕೆ ಆನಿಯನ್ ರೌಂಡ್ ಶೇಪ್ ಒಳಗೆ ಕಟ್ ಮಾಡ್ಕೊಳ್ಳೋದು, ಹಂಗೆ ಟೊಮ್ಯಾಟೊನೂ ರೌಂಡ್ ಶೇಪ್ ಒಳಗೆ ಕಟ್ ಮಾಡ್ಕೊಳ್ಳೋದು, ಹಂಗೆ ಬಟಾಟಿನೂ ರೌಂಡ್ ಶೇಪ್ ಒಳಗೆ ಕಟ್ ಮಾಡ್ಕೊಳ್ಳೋದು. ಇಷ್ಟಿದ್ರೆ ಸಾಕು. ಆಮೇಲೆ ಒಂದು ಬೌಲ್ ಒಳಗೆ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟ್, ಸ್ವಲ್ಪ ಗರಂ ಮಸಾಲ. ಬೇಕಂದ್ರೆ ಕೊರಿಯನ್ ಪೌಡ್ರನ್ನು ನೀವು ಯೂಸ್ ಮಾಡ್ಕೋಬೋದು. ನನ್ನ ಹತ್ರ ಕೊರಿಯನ್ ಪೌಡ್ರ್ ಇರಲಿಲ್ಲ. ಸೊ ಅದಕ್ಕೆ ನಾನು ಅದನ್ನು ಸ್ಕಿಪ್ ಮಾಡಿದೆ. ಸೊ ಇದನ್ನೆಲ್ಲನೂ ಚೆಂದಾಗಿ ಮಿಕ್ಸ್ಚರ್ ಮಾಡಿ ಇವಾಗ ರೌಂಡ್ ಶೇಪ್ ಒಳಗೆ ಏನೇನು ಕಟ್ ಮಾಡ್ಕೊಂಡಿರ್ತೀವಲ್ಲ, ಮೊದಲೇದಾಗಿ ಬಟಾಟಿ ಏನು ಇರ್ತೈತಲ್ಲ ಅದನ್ನು ತಗೊಂಡು ಆ ಮಿಕ್ಸ್ ಮಾಡಿರ್ತಕ್ಕಂಥ ಚಿಲ್ಲಿ ಪೌಡರ್, ಸಾಲ್ಟ್ ಮತ್ತು ಗರಂ ಮಸಾಲ ಏನಿರ್ತೈತಲ್ಲ ಅದ್ರೊಳಗೆ ಡಿಪ್ ಮಾಡಬೇಕು. ಬಟಾಟಿಗೆ ಫುಲ್ ಅದು ಮೆತ್ಕೋಬೇಕು ಚಂದಂಗೆ. ಸೊ ಆ ರೀತಿ ಡಿಪ್ ಮಾಡಿರಿ. ಅದನ್ನು ಕಾದಂಥ ತವಾ ಒಳಗೆ 2 ಕಡೆ ಚಂದಾಗ ಫ್ರೈ ಮಾಡಬೇಕು. ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಿರಿ. ಚಲೋ ಅನ್ನಿಸ್ತೈತಿ ಟೇಸ್ಟ್. ಸೊ ಈ ರೀತಿ ಎಲ್ಲನೂ ಎಷ್ಟು ಸ್ಲೈಸ್ ಇರ್ತಾವಲ್ಲ ಎಲ್ಲನೂ ಕಾದ ತವಾ ಒಳಗೆ ಸೊ ಈ ರೀತಿ ಎಲ್ಲ ಸ್ಲೈಸಸ್ಸು ಹಾಕಿ ಫ್ರೈ ಮಾಡಿರಿ. ಹಂಗೆ ನಾವು ಟೊಮ್ಯಾಟೊ ಮತ್ತು ಆನಿಯನ್ ಏನು ಕಟ್ ಮಾಡ್ಕೊಂಡಿರ್ತೇವಲ್ಲ ಸೊ ಅವು ಸ್ವಲ್ಪ ಹಸಿ ವಾಸನೆ ಇರ್ತಾವೆ. ಹಂಗೆ ಡೈರೆಕ್ಟಾಗಿ ತಿನ್ನಕ್ಕೆ ಅವನು ಸ್ವಲ್ಪ ಇದೇ ತವಾ ಒಳಗೆ ಸ್ಪೇಸ್ ಇರ್ತೈತಲ್ಲ ಸೊ ಯಾಕೆ ಸುಮ್ಮ ಇದನ್ನು ಮಾಡೋದು, ಅವನು ಅದ್ರೊಳಗೆ ಹಾಕಿ 2 ಕಡೆ ಫ್ರೈ ಮಾಡೋನು. ಸ್ವಲ್ಪ ಹಸಿ ವಾಸನೆ ಹೋದ್ರೆ ತಿನ್ನೋಕ್ಕೂ ಚಲೋ ಅನ್ನಿಸ್ತೈತಿ. ಸೊ ಅದನ್ನೇನು ಡಿಪ್ ಮಾಡುವಂತ ಅಂದ್ರೆ ಈ ಮಸಾಲ ಒಳಗೆ ಡಿಪ್ ಮಾಡುವಂಥ ಅವಶ್ಯಕತೆ ಬೀಳಂಗಿಲ್ಲ. ಡೈರೆಕ್ಟಾಗಿ ಅವನ್ನ ಹಂಗೆ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಬೋದು. ಸ್ವಲ್ಪ ಹಸಿ ವಾಸನೆ ಹೋಗ್ತೈತಿ ಅನ್ನೋದು ಅಷ್ಟೇ. ಸೊ ಈ ರೀತಿ 2 ಕಡೆ ಫ್ರೈ ಮಾಡಿದ್ರೆ ಸ್ವಲ್ಪ ಮೆತ್ತಗೆ ಆಗ್ತಾವೆ. ಹಸಿ ವಾಸನೆ ಎಲ್ಲ ಹೋಗ್ತಾವೆ ಟೊಮ್ಯಾಟೊ. ಸೊ ಹಂಗೆ ಬಟಾಟಿನೂ ಚಲೋ ಅನ್ನಿಸ್ತಾವೆ ಟೇಸ್ಟ್. ಸೊ ಈ ರೀತಿ 2 ಬ್ರೆಡ್ ತೊಗೊಂಡೇನಿ. ಸೊ ನಾನು ದಂಡಿ ಏನು ತೆಗಿಯಂಗಿಲ್ಲ. ಡೈರೆಕ್ಟಾಗಿ ಹಿಂಗೆ ಯೂಸ್ ಮಾಡ್ತೀನಿ. ಒಬ್ಬೊಬ್ಬರು ದಂಡಿನೂ ತೆಗಿತಾರೆ. ಸೊ ನನಗೇನದು ತಿನ್ನಕ್ಕೆ ಚಲೋ ಅನ್ನಿಸ್ತೈತಿ. ಸೊ ಅದಕ್ಕೆ ಒಂದು ಕಡೆ ತುಪ್ಪ ಹಚ್ಕೊಂಡೀನಿ. ಇನ್ನೊಂದು ಕಡೆ ಕಿಸಾನ್ ಅವ್ರದ್ದು ಟೊಮೆಟೊ ಕೆಚಪ್ ಹಚ್ಕೊಂಡೀನಿ. ಟೊಮೆಟೊ ಕೆಚಪ್ ಇರಲಿಲ್ಲ ಅಂದರೂ ನಡಿತೈತಿ. 2 ಕಡೆ ತುಪ್ಪನೂ ಹಚ್ಕೋಬೋದು. ಇಲ್ಲ ಅಂದ್ರೆ ಗ್ರೀನ್ ಚಟ್ನಿ ಅಂದ್ರೆ ಪುದೀನ ಚಟ್ನಿ ಇರ್ತೈತಲ್ಲ ಅದನ್ನು ಯೂಸ್ ಮಾಡ್ಕೋಬೋದು. ಅದು ಟೇಸ್ಟ್ ಮಸ್ತ್ ಕೊಡ್ತೈತಿ. ಸೊ ಸ್ವಲ್ಪ ತುಪ್ಪ ಹಚ್ಚಿದ ಕಡೆ ಶೇಂಗಾ ಚಟ್ನಿನೂ ಹಾಕೇನಿ. ಸ್ವಲ್ಪ ಟೇಸ್ಟ್ ಚಲೋ ಇರ್ತೈತಿ ಅಂತ ಹೇಳಿ. ಸೊ ಹಂಗೆ ಎಲ್ಲನೂ ಹಚ್ಕೊಂಡು 2 ಬ್ರೆಡ್ಡಿಗೂ ಹಚ್ಕೊಂಡ್ರೂ ನಡಿತೈತಿ. ಹಂಗೆ ಎಲ್ಲ ಸ್ಲೈಸಸ್ಸು ಒಂದೊಂದಿಟ್ಟು ಅಂದ್ರೆ ಬಟಾಟಿ, ಟೊಮ್ಯಾಟೊ ಮತ್ತು ಆನಿಯನ್ ಎಲ್ಲನೂ ಇಡ್ರಿ. ಬೇಕಂದ್ರೆ ನಿಮಗೆ ಕುಕುಂಬರ್ ಅಂದ್ರೆ ಸೌತೆಕಾಯಿನೂ ಇದ್ರೆ ಅದನ್ನು ಯೂಸ್ ಮಾಡ್ಕೋಬೋದು. ಆಮೇಲೆ ಕ್ಯಾರೆಟ್ ಇದ್ರೆ ತುರಿದು ಹಾಕೊಂಡ್ರೆ ಇನ್ನೂ ಚಲೋ. ಯಾಕಂದ್ರೆ ಗಟ್ಟಿರ್ತಾವೆ ಕ್ಯಾರೆಟ್. ಸೊ ಈ ರೀತಿ ಎಲ್ಲನೂ ಹಾಕ್ಕೊಂಡು ಮ್ಯಾಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕೆಚಪ್ ಹಾಕೊಂಡ್ರೂ ನಡಿತೈತಿ. ಸೊ ಈ ರೀತಿ 2 ಕಡೆನೂ ಮತ್ತು ಫ್ರೈ ಮಾಡಿರಿ ಬ್ರೆಡ್ಡನ್ನು ಕಾದ ತವಾ ಒಳಗೆ. ಸೊ ಈ ರೀತಿ 2 ಕಡೆನೂ ಬೇಯಿಸಿದ್ರಿ ಸುಟ್ರಿ ಅಂತಂದ್ರೆ ಈಗ ನಮ್ಮದು ಬ್ರೆಡ್ ಸ್ಯಾಂಡ್ವಿಚ್ ರೆಡಿ. ಇದು ಆ್ಯಕ್ಚುಲಿ ಟೇಸ್ಟ್ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಸೊ ನೀವು ಒಂದ್ಸಲ ಟ್ರೈ ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.